ಯಾವ ಟೈಮಲ್ಲಿ ಹೇಳಬೇಕು, ಯಾಕೆ ದಿನಚರ್ಯ ಮಾಡಬೇಕು. ಸೇ ಫಾರ್ ಎಕ್ಸಾಂಪಲ್ ಅ ಪರ್ಸನ್ ಇಸ್ ವೆರಿ ಹೆಲ್ತಿ, ನಾನು ಯಾಕೆ ಫಾಲೋ ಮಾಡಬೇಕು, ಫೀವರ್ ಇದೆ, ಏನೋ ಇದೆ, ನೋವಿದೆ, ಅವನಿಗೆ ಏನೋ ಒಂದು ರೆಮಿಡಿ ಹೇಳಿದ್ರೆ ಹಿ ವಿಲ್ ಫಾಲೋ. ಬಟ್ ಆರಾಮಿದ್ದವನಿಗೆ ಇಂಥದ್ದು ಮಾಡು ಅಂದರೆ ಯಾಕೆ ಅನ್ನೋ ಪ್ರಶ್ನೆ ಬಂದಿದೆ. ನಮಸ್ಕಾರ, ಇದು ಆರೋಗ್ಯ ವೇದ. ನಿಮ್ಮ ಜೀವನದಲ್ಲಿ ಆರೋಗ್ಯವನ್ನು ಹೇಗೆ ಉಳಿಸ್ಕೊಳ್ಳೋದು ಅನ್ನೋದ್ರ ಬಗ್ಗೆ ನಾವು ಪ್ರತಿನಿತ್ಯ ನಿಮಗಾಗಿ ಈ ಸರಣಿಯನ್ನು ತರ್ತಾ ಇದ್ದೀವಿ. ಇದರಲ್ಲಿ ಸಿಂಪಲ್ ಆಗಿರುವಂತಹ ಆಯುರ್ವೇದ ಸಂಬಂಧಿತ ಪರಿಹಾರಗಳನ್ನು ಹಾಗೂ ಉಪಾಯಗಳನ್ನು ನಿಮಗೆ ತರುವಂತಹ ಪ್ರಯತ್ನ ಇದು. ಇವತ್ತಿನ ಈ ಸರಣಿಯನ್ನು ನಾವು ಶುರು ಮಾಡ್ತಾ ಮೊದಲಿಗೆ ನಮ್ಮ ಈ ಸರಣಿಯನ್ನು ನಮ್ಮ ಜೊತೆ ನಡೆಸ್ಕೊಡ್ತಾ ಇರುವಂಥದ್ದು ಡಾಕ್ಟರ್ ಸಂಪದಾ ಜೋಶಿ ಅವರು. ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು ಸೋ ಮಚ್ ನೀವು ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಭಾಗಿಯಾಗಿರೋದಕ್ಕೆ. ಇವತ್ತಿನ ಸಂಚಿಕೆಯಿಂದ ಡಾಕ್ಟರ್ ಸಂಪದಾ ಜೋಶಿ ಅವರು ನಮಗೆ ದಿನಚರಿಯಲ್ಲಿ ಹೇಗೆ ಆಯುರ್ವೇದವನ್ನು ಹಾಗೂ ನಮ್ಮ ಜೀವನವನ್ನು, ನಮ್ಮ ಜೀವನ ಶೈಲಿಯನ್ನು ಹೇಗೆ ಇಂಪ್ರೂವ್ ಮಾಡೋದು ಅನ್ನೋದಕ್ಕೆ ಚಿಕ್ಕ ಚಿಕ್ಕ ಸರಳ ಟಿಪ್ಸನ್ನು ಕೊಡ್ತಾರೆ. ಸೊ ಲೆಟ್ಸ್ ಸ್ಟಾರ್ಟ್ ದ ಎಪಿಸೋಡ್. ಸೊ ದಿನಚರಿ ಅಂತ ಬಂದಾಗ ನಾವು ಈಗ ಇವತ್ತು ಯಾವ ದಿನಚರಿಯ ಭಾಗವನ್ನು ನೋಡ್ತಾ ಇದ್ದೀವಿ ಮತ್ತು ಅದನ್ನು ಹೇಗೆ ಅಳವಡಿಸ್ಕೊಳ್ಳೋದು, ಅದರಿಂದ ಆರೋಗ್ಯ ಹೇಗೆ ಬೆಟರ್ ಮಾಡೋದು? ನಮ್ಮ ಸಂಹಿತದಲ್ಲಿ ಆ್ಯಕ್ಚುಲ್ ಮೆಡಿಸಿನ್ಸ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ದವ್ ಸ್ಟಾರ್ಟೆಡ್ ಗಿವಿಂಗ್ ಔಟ್ ಟೈಮ್ ಟೇಬಲ್ ಹೇಳಿದ್ದಾರೆ. ಸೊ ದಿನಚರ್ಯ ಸಮಥಿಂಗ್ ಎವ್ರಿ ಡೇ, ಪ್ರತಿದಿನ ಮಾಡುವಂಥ ಸಿಂಪಲ್ ಆದಂಥ ಒಂದು ಪ್ರೊಸೀಜರ್ಸ್. ಯಾಕೆ ದಿನಚರ್ಯ ಮಾಡಬೇಕು? ಸೇ ಫಾರ್ ಎಕ್ಸಾಂಪಲ್ ಅ ಪರ್ಸನ್ ಇಸ್ ವೆರಿ ಹೆಲ್ತಿ, ನಾನು ಯಾಕೆ ಫಾಲೋ ಮಾಡಬೇಕು. ಇಫ್ ಅ ಪರ್ಸನ್ ಇಸ್ ನಾಟ್ ಹೆಲ್ತಿ, ಫೀವರ್ ಇದೆ, ಏನೋ ಇದೆ, ನೋವಿದೆ, ಅವನಿಗೆ ಏನೋ ಒಂದು ರೆಮಿಡಿ ಹೇಳಿದ್ರೆ ಹಿ ವಿಲ್ ಫಾಲೋ. ಬಟ್ ಆರಾಮಿದ್ದವನಿಗೆ ಇಂಥದ್ದು ಮಾಡು ಅಂದರೆ ಯಾಕೆ ಅನ್ನೋ ಪ್ರಶ್ನೆ ಬಂದೇ ಬರುತ್ತೆ. ಫಾರ್ ಎಕ್ಸಾಂಪಲ್, ಒಂದು ಕಾರ್ ನಿಮ್ಮ ಮನೇಲಿದೆ, ಅದನ್ನು ಸರ್ವಿಸಿಗೂ ಕೊಡದೆ ಅದನ್ನು ಯೂಸ್ ಮಾಡಿದೆ ಹಾಗೆ ಇಟ್ಟರೆ ಹಾಳಾಗತ್ತೆ ದಿನ ದಿನ. ಸೊ ಶರೀರ ಶೀರ್ಯತೆ ಅನೇನೈತಿ, ಬೈ ನೇಚರ್ ಇಟ್ ಇಸ್ ಸಮಥಿಂಗ್ ದಟ್ ಡಿಟೀರಿಯೋರೇಟ್ಸ್ ಎವ್ರಿ ಕ್ಷಣ. ಸೊ ಪ್ರತಿ ಕ್ಷಣ ಆಗ್ತಾ ಇರುತ್ತೆ. ವಿ ಹ್ಯಾವ್ ಟು ಡೂ ಸಮಥಿಂಗ್ ಅದನ್ನು ಚೆನ್ನಾಗಿ ಇಟ್ಕೊಳ್ಳಿಕ್ಕೆ. ಸೊ ದೋಸ್ ಪ್ರಿನ್ಸಿಪಲ್ ಆರ್ ಟೋಲ್ಡ್ ಇನ್ ಋತುಚರ್ಯ, ದಿನಚರ್ಯ, ಸದ್ವೃತ್ತ ಆ್ಯಂಡ್ ಸೊ ಆ್ಯಂಡ್ ಸೊ. ಬೆಳಿಗ್ಗೆ ಯಾವ ಟೈಮಲ್ಲಿ ಹೇಳ್ಬೇಕು, ಯಾವಾಗ ಮಲಗಬೇಕು, ಏನು ತಿನ್ನಬೇಕು, ಏನು ತಿನ್ನಬಾರ್ದು, ಹೇಗೆ ನಡ್ಕೊಳ್ಬೇಕು, ಯಾವ್ಯಾವ ಕ್ರಮಗಳನ್ನು ಮಾಡಬೇಕು, ಅದೆಲ್ಲ ಹೇಳಿರೋದು ದಿನಚರ್ಯದಲ್ಲಿ. ಓಕೆ. ಸೀಸನ್ ವೈಸ್ ಬಂದಾಗ ಋತುಚರ್ಯದಲ್ಲಿ ಹೇಳಿರ್ತಾರೆ. ಸೊ ಇವತ್ತು ನಮ್ಮ ದಿನಚರಿಯಲ್ಲಿ ಯಾವುದನ್ನು ಅಳವಡಿಸ್ಕೊಳ್ಬೇಕು ಅದ್ರ ಬಗ್ಗೆ ತಿಳ್ಕೊಳ್ಬೇಕು. ಮೊದಲನೇದಾಗಿ ಬರೋದು ಯಾವ ಟೈಮಲ್ಲಿ ಹೇಳ್ಬೇಕು. ಎಲ್ಲರೂ ಬ್ರಾಹ್ಮಿ ಮುಹೂರ್ತದಲ್ಲಿ ಹೇಳ್ಬೇಕು ಅಂತಾರೆ. ಎಷ್ಟು ಗಂಟೆ ಬ್ರಾಹ್ಮಿ ಮುಹೂರ್ತ ಅಂದರೆ? ಬೆಳಗ್ಗೆ 3 ಗಂಟೆಗೆ ಎದ್ದು ನಿಲ್ಲೋದು ಬ್ರಾಹ್ಮಿ ಮುಹೂರ್ತನ, ಅಥವಾ ತಾನಾಗಿ ನೈಟ್ ಶಿಫ್ಟ್ ಇದ್ರೂ ಆರಾಮ್ 10 ಗಂಟೆಗೆ ಹೇಳೋದು. ಆ್ಯಂಡ್ ದೆನ್ ಸ್ಟಾರ್ಟಿಂಗ್ ಆಫ್ ಯೋರ್ ಡೈಲಿ ರೆಜಿಮೆಂಟ್ಸ್, ಅದು ಬ್ರಾಹ್ಮಿ ಮುಹೂರ್ತನ. ಸೇ ಫಾರ್ ಎಕ್ಸಾಂಪಲ್ ಸನ್ರೈಸ್ 6:15 ಆಗ್ತಿದೆ ಅಂದರೆ ಅಟ್ಲೀಸ್ಟ್ 1-1:30 ಮುಹೂರ್ತ ಮುಂಚೆ ಹೇಳೋದು ಬ್ರಾಹ್ಮಿ ಒಂದು ಮುಹೂರ್ತ ಅಂದರೆ ಎಷ್ಟು? ಎಕ್ಸಾಕ್ಟ್ಲಿ 48 ಮಿನಿಟ್ಸ್, ಅಂದಾಜು ಒಂದು 45 ನಿಮಿಷ ಅಂತ ಇಟ್ಕೋಬೋದು. ಸೇ 6:15 ಆಗ್ತಿದೆ ಅಂದರೆ 5:15, 5:45, ಅಟ್ಲೀಸ್ಟ್ 6 ಗಂಟೆಗಿಂತ ಮುಂಚೆ ಹೇಳೋದು ಒಳ್ಳೆಯದು ಬ್ರಾಹ್ಮಿ ಮುಹೂರ್ತ. ಯಾಕೆ ಆ ಟೈಮಲ್ಲಿ ಹೇಳಬೇಕು? ನಮ್ಮ ಇಡೀ ದಿನದಲ್ಲಿ, ಇಡೀ ರಾತ್ರಿಯಲ್ಲಿ, ಇಡೀ ಜೀವನದಲ್ಲಿ 3 ದೋಷ ಪ್ರಾಮಿನೆನ್ಸ್ ತಗೊಳ್ತಾ ಹೋಗುತ್ತೆ. ಚಿಕ್ಕ ವಯಸ್ಸಲ್ಲಿ ಕಫ ದೋಷ ಜಾಸ್ತಿ, ಅದೇ ಓಲ್ಡ್ ಏಜಲ್ಲಿ ವಾತ ದೋಷ ಜಾಸ್ತಿ. ಇನ್ ಅ ಡೇ ವಾತ ಪಿತ್ತ ಕಫ ಅಗೇನ್ ದೇ ಹ್ಯಾವ್ ಅ ಪೀರಿಯಾಡಿಕಲ್ ಪ್ರಿಡಾಮಿನೆನ್ಸ್. ಸಂಜೆ ಹೊತ್ತು ವಾತ, ಮಧ್ಯಾಹ್ನ ಹೊತ್ತು ಪಿತ್ತ, ಬೆಳಿಗ್ಗೆ ಹೊತ್ತು ಕಫ. ಅದೇ ರಾತ್ರಿಯಲ್ಲಿ ಜೀವನದ ಸಂಜೆಯಲ್ಲೂ ಕೂಡ ವಾತ ಅದೇ ಥರ ಹಾಗಾಗ್ತದೆ. ಸೊ ಕಫ ಕಾಲದಲ್ಲಿ ನೀವೆದ್ರೆ ಇಡೀ ದಿನ ಒಂಥರ ಮಬ್ಬು, ಆಲಸ್ಯ ಬಂದೇ ಬರುತ್ತೆ. ನೀವೇ ನೋಡಿ, 10 ಗಂಟೆ ಮೇಲೆಲ್ಲ ಇದ್ದರೆ ಹೌ ಪ್ರೊಡಕ್ಟಿವ್ ಯುಲ್ ಬಿ. ಅದೇ 6 ಗಂಟೆಗೆ ಇದ್ದರೆ ದ ಮೋರ್ ಎನರ್ಜಿ ಯು ಹ್ಯಾವ್, ದ ಮೋರ್ ಅಪೆಟೈಟ್ ಯು ಹ್ಯಾವ್, ದ ಮೋರ್ ಹೆಲ್ದಿ ಯು ಕ್ಯಾನ್ ಲಿವ್. ತುಂಬ ಟೈಮ್ ಸಿಗುತ್ತೆ ಅದಕ್ಕೆ ವಾತ ಕಾಲದಲ್ಲಿ, ದ ಎಂಡ್ ಆಫ್ ದ ನೈಟ್, ಆ ಕಾಲದಲ್ಲಿ ಎದ್ದರೆ, ವಾತ ಕಾಲದಲ್ಲಿ ಬ್ರಾಹ್ಮಿ ಮುಹೂರ್ತದಲ್ಲಿ ಇದ್ದರೆ ಲಾಟ್ ಆಫ್ ಬೆನಿಫಿಟ್ಸ್. ಸೊ ಬ್ರಾಹ್ಮಿ ಮುಹೂರ್ತ ಉತ್ತಿಷ್ಠೇತ್, ಅಲ್ಲಿಂದನೇ ಯಾವ ಋತುಚರ್ಯ ಸ್ಟಾರ್ಟ್ ಅಂತ ಹೇಳಿದೆ. ಓಕೆ. ಒಂದು ವೇಳೆ ಅದೇ ಇವಾಗ ಕ್ವಿಕ್ಕಾಗಿ ಹೇಳೋದಾದರೆ, ಈಗ ನೈಟ್ ಶಿಫ್ಟ್ನವ್ರು ಏನು ಮಾಡಬೇಕು? ನೈಟ್ ಶಿಫ್ಟ್ ಇಡೀ ರಾತ್ರಿ ಕೆಲಸ ಮಾಡಿದವರಿಗೆ ನಿದ್ದೆ ಬಂದರೆ, ಸೇ 3 hours ಯು ಹ್ಯಾವ್ ವರ್ಕ್ಡ್ ಇನ್ ದ ನೈಟ್, ಯು ಕ್ಯಾನ್ ಟೇಕ್ ಅ ಕಾಂಪನ್ಸೇಟ್ರಿ 1 hour or 1.5 hour ಸ್ಲೀಪ್, ರೆಸ್ಟ್ ತೊಗೋಬೋದು. ರಾತ್ರಿ ಇಡೀ ಜಾಗರಣೆ ಇದ್ದವರಿಗೆ ವಾತದೋಷ ಜಾಸ್ತಿ ಆಗೇ ಆಗುತ್ತೆ. ಇಟ್ ಕುಡ್ ಸ್ಟಾರ್ಟ್ ವಿತ್ ಜಾಯಿಂಟ್ ಪೇನ್ಸ್, ಲೇಸಿನೆಸ್ ಆರ್ ಡ್ರೌಸಿನೆಸ್ ಇನ್ ದ ಮಾರ್ನಿಂಗ್, ಡಾರ್ಕ್ ಪಿಗ್ಮೆಂಟೇಷನ್ಸ್, ಎಲ್ಲ ವಿಷಮತ ಜಾಸ್ತಿ ಆಗ್ತಾ ಹೋಗುತ್ತೆ. ಅದೇ ಬೆಳಿಗ್ಗೆ ಪೂರ್ತಿ ಮಲ್ಕೊಂಡವರಿಗೆ ಕಫ ಜಾಸ್ತಿ ಆಗೇ ಆಗುತ್ತೆ. ಸೇರದೇ ಇರೋದು, ಏನೂ ರುಚಿ ಆಗ್ತಿಲ್ಲ, ಊಟನೇ ಬೇಡ ಅನಿಸೋದು,
ಅಥವಾ ಮೈ ಭಾರ ಅನ್ನಿಸ್ತಿರೋದು, ಅದೆಲ್ಲ ಕಫ ಲಕ್ಷಣಗಳು. ಆದಷ್ಟು ನೈಟ್ ಶಿಫ್ಟ್ ಅವಾಯ್ಡ್ ಮಾಡೋದು ಒಳ್ಳೆಯದು. ಬಟ್ ಯು ಕ್ಯಾನ್ ಟೆಲ್ ಜಾಬ್ ಚೇಂಜ್ ಮಾಡಿ ಅನ್ಲಿಕ್ಕಾಗಲ್ಲ. ಸೊ ಇಫ್ ಇಟ್ಸ್ ಸೇ 4 hours ಆಫ್ ನೈಟ್ ಶಿಫ್ಟ್, ಅಟ್ ಲೀಸ್ಟ್ ಟೇಕ್ ಅ ಕಾಂಪನ್ಸೇಟ್ರಿ 2 hours ಇನ್ ದ ಮಾರ್ನಿಂಗ್. ಥ್ಯಾಂಕ್ ಯು ಸೋ ಮಚ್. ದಿನಚರಿಯನ್ನು ಹೇಗೆ ಬದಲಿಸೋದು ಅನ್ನೋದರ ಮೊದಲ ಹೆಜ್ಜೆಯನ್ನು ಇಟ್ವಿ. ಒಂದಿಷ್ಟು ಕ್ಲಾರಿಟಿ ನಿಮಗೆ ಸಿಕ್ಕಿದೆ ಅಂತ ಅಂದ್ಕೊಳ್ತೀವಿ. ಆದರೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ದಿನಚರಿಯ ಒಂದು ಟಿಪ್ಪನ್ನು ತಗೊಂಡು ಡಾಕ್ಟರ್ ಸಂಪದಾ ಜೋಶಿ ಅವರು ಬರ್ತಾರೆ. ಅವರಿಗೆ ಮತ್ತೊಮ್ಮೆ ಥ್ಯಾಂಕ್ಸ್ ಹೇಳ್ತಾ ಈ ಸಂಚಿಕೆಯನ್ನು ಇಲ್ಲೇ ಮುಗಿಸ್ತಾ ಇದ್ದೀವಿ. ನಮಸ್ಕಾರ.